T20 ವಿಶ್ವಕಪ್ ಪಂದ್ಯಗಳನ್ನ ಶಿಫ್ಟ್ ಮಾಡಿ ಅಂತ ಖ್ಯಾತಿ ತೆಗೆದಿದ್ದಂತ ಬಾಂಗ್ಲಾಗೆ ಈಗ ಅದೇ ವಿಚಾರವೇ ಬ್ಯಾಕ್ ಫೈರ್ ಆಗಿದೆ. ಒಂದ್ ಕಡೆ ಸ್ಪಾನ್ಸರ್ಶಿಪ್ಗಳು ಹೋಗ್ತಾ ಇದೆ, ಮತ್ತೊಂದು ಕಡೆ ICC ಕ್ಯಾರೆ ಅಂತಿಲ್ಲ, ಇನ್ನೊಂದು ಕಡೆ BCCIನ ಎದುರು ಹಾಕೊಂಡು ಗೆಲ್ಲೋಕು ಕೂಡ ಆಗ್ತಾ ಇಲ್ಲ. ಕೊನೆಗೆ ಭಾರತದಲ್ಲೇ ಪಂದ್ಯಗಳನ್ನು ಆಡಬೇಕಿರುವಂತ ಅನಿವಾರ್ಯತೆಗೆ ಬಂದು ಸಿಲುಕಿದೆ. ಇದರ ನಡುವೆ ಪಾಕಿಸ್ತಾನ ಹೋಸ್ಟಿಂಗ್ ಮಾಡೋಕೆ ನಾವು ರೆಡಿ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ. ಭಾರತವನ್ನ ಕೆಣಕಿದಂತ ಬಾಂಗ್ಲಾ ಅದ್ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. IPL ನಿಂದ ಬಾಂಗ್ಲಾ ಆಟಗಾರನಿಗೆ ಗೇಟ್ ಪಾಸ್ ಕೊಟ್ಟ ಮೇಲೆ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಕೆರಳಿ ಕೆಂಡವಾಗಿದೆ. ನಾವು ಕೂಡ ಭಾರತದಲ್ಲಿ ನಡೆಯಲಿರುವಂತಹ T20 ವಿಶ್ವಕಪ್ ನಲ್ಲಿ ಆಡೋದಿಲ್ಲ, ನಮ್ಮ ಪಂದ್ಯಗಳನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ತಗಾದಿ ತೆಗೆದು ICCಗೆ ಎರಡೆರಡು ಸಲ ಪತ್ರ ಬರೆದಿತ್ತು. ಆದ್ರೆ ICC ಮಾತ್ರ ಕ್ಯಾರೆ ಅಂತಿಲ್ಲ. ಈಗ BCBಗೆ ಹೊಸ ಆಫರ್ ಒಂದನ್ನ ಕೊಟ್ಟಿದ್ದಾರೆ. ಸ್ಟೇಡಿಯಂನ ಬೇಕಾದ್ರೆ ಚೇಂಜ್ ಮಾಡ್ತೀವಿ, ಆದ್ರೆ ದೇಶವನ್ನಲ್ಲ ಅಂತ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಲಂಕಾಗೆ ಶಿಫ್ಟ್ ಮಾಡಲ್ಲ, ದಕ್ಷಿಣ ಭಾರತದಲ್ಲಿ ಬೇಕಿದ್ರೆ ಆಡಿ. ಫೆಬ್ರವರಿ 7ರಿಂದ T20 ವಿಶ್ವಕಪ್ ಆರಂಭವಾಗಲಿದ್ದು, ವೇಳಾಪಟ್ಟಿ ಪ್ರಕಾರ ಬಾಂಗ್ಲಾದೇಶ ತನ್ನ ಗುಂಪು ಹಂತದ ಪಂದ್ಯಗಳನ್ನ ಕೋಲ್ಕತ್ತಾ ಹಾಗೆ ಮುಂಬೈನಲ್ಲಿ ಆಡಬೇಕಿದೆ. ಆದ್ರೆ ನಮ್ಮ ಪಂದ್ಯಗಳನ್ನ ಶ್ರೀಲಂಕಾಗೆ ಸ್ಥಳಾಂತರ ಮಾಡಿ ಅಂತ ICCಗೆ ಬಾಂಗ್ಲಾ ಪತ್ರ ಬರೆದಿತ್ತು. ಆದ್ರೆ ಇದಕ್ಕೆ ಒಪ್ಪದಂತ ICC ಪಂದ್ಯಗಳನ್ನ ಶಿಫ್ಟ್ ಮಾಡಲು ತೊಂದರೆಗಳಾಗ್ತಿವೆ. ಅಷ್ಟೇ ಅಲ್ಲದೆ ಶ್ರೀಲಂಕಾ ಬದಲಿಗೆ ಭಾರತದಲ್ಲಿಯೇ 2 ಹೊಸ ಸ್ಥಳಗಳಲ್ಲಿ ಪಂದ್ಯಗಳನ್ನ ಆಡುವಂತೆ ಆಫರ್ ಕೊಟ್ಟಿದೆ. ಅಂದ್ರೆ ಕೋಲ್ಕತ್ತಾ ಹಾಗೆ ಮುಂಬೈ ಬದಲಿಗೆ ದಕ್ಷಿಣ ಭಾರತದ ಚೆನ್ನೈ ಹಾಗೆ ತಿರುವನಂತಪುರಂನಲ್ಲಿ ಆಡೋಕೆ ಸೂಚನೆ ನೀಡಿದೆ. ತಮಿಳುನಾಡು ಕ್ರಿಕೆಟ್ ಅಸೋಸಿಯೇಷನ್ ಚೆನ್ನೈನಲ್ಲಿ ಬಾಂಗ್ಲಾದೇಶ ಪಂದ್ಯಗಳನ್ನು ಆಯೋಜನೆ ಮಾಡೋಕೆ ಒಪ್ಕೊಂಡಿದೆ. ಮತ್ತೊಂದು ಕಡೆ ಕೇರಳ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ತಿರುವನಂತಪುರಂದಲ್ಲಿ ಬಾಂಗ್ಲಾದೇಶ ಪಂದ್ಯಗಳನ್ನು ಆಯೋಜನೆ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದ್ರೆ ಇದನ್ನ ಒಪ್ಪದಂತ BCB ತಮ್ಮ ರಾಷ್ಟ್ರದ ಸರ್ಕಾರದ ಜೊತೆಗೆ ಚರ್ಚೆ ನಡೆಸೋದಾಗಿ ಹೇಳಿದೆ. ಒಂದ್ ಕಡೆ ಪಂದ್ಯಗಳು ಶಿಫ್ಟ್ ಆಗ್ತಿಲ್ಲ, ಇನ್ನೊಂದ್ ಕಡೆ ಆರ್ಥಿಕವಾಗಿ ಕೂಡ ಬಾಂಗ್ಲಾಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಆರ್ಥಿಕವಾಗಿಯೂ ಬಾಂಗ್ಲಾದೇಶಕ್ಕೆ ಹೊಡೆತ. ಭಾರತದ ಜೊತೆಗಿನ ಸಂಘರ್ಷದಿಂದ ಬಾಂಗ್ಲಾದೇಶಕ್ಕೆ ಆರ್ಥಿಕವಾಗಿ ಕೂಡ ಅಂದ್ರೆ ಫೈನಾನ್ಷಿಯಲಿ ಸಾಕಷ್ಟು ಲಾಸ್ ಆಗ್ತಾ ಇದೆ. ಬಾಂಗ್ಲಾದೇಶದ ಕೆಲ ಸ್ಟಾರ್ ಪ್ಲೇಯರ್ಗಳು ಪ್ರಾಯೋಜಕತ್ವದ ಒಪ್ಪಂದಗಳನ್ನ ಕಳ್ಕೊಳ್ತಿದ್ದಾರೆ. ಕ್ರಿಕೆಟ್ ಸಲಕರಣೆಗಳ ತಯಾರಿಕ SG ಬಾಂಗ್ಲಾದೇಶ ಆಟಗಾರರೊಂದಿಗೆ ಪ್ರಾಯೋಜಕತ್ವದ ನವೀಕರಣಗಳನ್ನ ಸ್ಥಗಿತಗೊಳಿಸಿದೆ. ಹಾಗೆ ಮತ್ತೊಂದು ಭಾರತೀಯ ಕ್ರೀಡಾ ಉಡುಪು ಬ್ರ್ಯಾಂಡ್ ಸರಿನ್ ಸ್ಪೋರ್ಟ್ಸ್ ಕೂಡ ತನ್ನ ಉತ್ಪನ್ನಗಳನ್ನ ಬಾಂಗ್ಲಾದೇಶದಲ್ಲಿ ತಯಾರಿಕೆ ಮಾಡದೇ ಇರಲು ನಿರ್ಧಾರ ಮಾಡಿದೆ. ಹೀಗೆ ಬಾಂಗ್ಲಾದೇಶ ಭಾರತವನ್ನ ಎದುರು ಹಾಕೊಂಡು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ರೆ ಅತ್ತ ಪಾಕಿಸ್ತಾನ ಬೇರೆಯದ್ದೇ ವರಸೆ ತೆಗೆದಿದೆ. ಪಾಕಿಸ್ತಾನದಲ್ಲಿ ಬಾಂಗ್ಲಾ ಪಂದ್ಯಗಳ ಆಯೋಜನೆಗೆ ಆಫರ್. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ನಡೀತಾ ಇರುವಂತಹ ಕಾಂಟ್ರವರ್ಸಿಯಲ್ಲಿ ಬೇಳೆ ಬೇಯಿಸಿಕೊಳ್ಳೋಕೆ ಪಾಕಿಸ್ತಾನ ಮುಂದಾಗಿದೆ. ಪಾಕಿಸ್ತಾನದಲ್ಲಿ T20 ವಿಶ್ವಕಪ್ ಆಯೋಜನೆ ಮಾಡುವಂತೆ ಪ್ರೆಷರ್ ಹಾಕ್ತಿದ್ದಾರೆ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಶ್ರೀಲಂಕಾದ ಬದಲಿಗೆ ಬಾಂಗ್ಲಾದೇಶದ ಪಂದ್ಯಗಳನ್ನ ನಮ್ಮ ದೇಶದಲ್ಲಿಯೇ ಆಯೋಜನೆ ಮಾಡಬೇಕು ಅಂತ ICCಗೆ ಪ್ರಸ್ತಾಪ ಮಾಡಿದ್ದಾರೆ. ನಖ್ವಿ ಈ ವಿಷಯದ ಬಗ್ಗೆ ICC ಅಧ್ಯಕ್ಷ ಜೈಶಾ ಅವರೊಂದಿಗೆ ಮಾತನಾಡಿದ್ದಾರೆ. ಆದರೆ ಈ ಬಗ್ಗೆ ICC ಯಾವುದೇ ಅಂತಿಮ ನಿರ್ಧಾರಗಳನ್ನ ಕೈಗೊಂಡಿಲ್ಲ. ಒಟ್ಟಿನಲ್ಲಿ ಬಾಂಗ್ಲಾ ಈಗ ಅಡಕತ್ತರಿಯಲ್ಲಿ ಸಿಲುಕಿದೆ. ICCಯನ್ನ ಎದುರು ಹಾಕೊಂಡ್ರೆ T20 ವಿಶ್ವಕಪ್ನಿಂದಲೇ ಹೊರಬೀಳಬೇಕಾಗುತ್ತೆ. ಟೂರ್ನಿ ಆರಂಭಕ್ಕೆ ಇನ್ನ 3 ವಾರ ಇರೋದ್ರಿಂದ ಸೈಲೆಂಟ್ ಆಗಿ ಭಾರತದಲ್ಲಿ ತನ್ನ ಪಂದ್ಯಗಳನ್ನ ಆಡೋದಷ್ಟೇ ಬಾಂಗ್ಲಾದೇಶಕ್ಕೆ ಉಳಿದಿರುವಂತ ದಾರಿ. ನಮಸ್ಕಾರ.